ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೆಟ್ಸ್ಮಾರ್ಟ್. ಫ್ರೆಂಡ್ಸ್, ಒಂದು ಮೋಸ್ಟ್ ಪ್ರೀಸಿಯಸ್ ಜಾಬು ಎಲ್ಲರೂ ವೇಟ್ ಮಾಡ್ತಾ ಇರೋದು, ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವುದಂದರೆ ಜೂನಿಯರ್ ಇಂಜಿನಿಯರಿಂಗು, ಸಿವಿಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು ಮತ್ತು ಕ್ವಾಂಟಿಟಿ ಸರ್ವೇಯಿಂಗು, ಕಾಂಟ್ಯಾಕ್ಟ್ಸು, ಎಕ್ಸಾಮಿನೇಷನ್ನು, ಅದ್ರದ್ದು ನೋಟಿಫಿಕೇಷನ್ನು ಔಟ್ ಆಗಿದೆ. ಅದರ ಬಗ್ಗೆ ಡೀಟೇಲ್ ನೋಡೋಣ. ಯಾವುದು ಲಾಸ್ಟ್ ಡೇಟು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಮತ್ತು ಫೈನಲ್ ಇಯರ್ದವರು ಎಲಿಜಿಬಲ್ ಇದ್ದಾರೋ ಇಲ್ಲೋ ಅಂತ ಡೀಟೇಲಾಗಿ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಏನಂದರೆ ಜೂನಿಯರ್ ಇಂಜಿನಿಯರ್ ಪೋಸ್ಟಲ್ಲಿ ಇದರಲ್ಲಿ ಫೈನಲ್ ಇಯರ್ ಎಲಿಜಿಬಲ್ ಇದ್ದಾರೆ. ಈ ವರ್ಷ 2019 ಯಾರು ಪಾಸ್ಔಟ್ ಆಗ್ತಾ ಇದ್ದಾರಲ್ಲ ಅವರೆಲ್ಲ ಎಲಿಜಿಬಲ್ ಇದ್ದಾರೆ ಜೂನಿಯರ್ ಇಂಜಿನಿಯರು. ಯಾರ್ಯಾರಂದರೆ ಸಿವಿಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಎಲಿಜಿಬಲ್ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಯಾವಾಗಿಂದ ಸ್ಟಾರ್ಟ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು 1/2/2019 ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು 25/2/2019 ಲಾಸ್ಟ್ ಡೇಟ್ ಇರುತ್ತೆ. ಇದ್ರದ್ದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟ್ ಏನಂದರೆ ಪೋಸ್ಟ್ ಡೀಟೇಲು, ಯಾವ ಪೋಸ್ಟ್ ಅಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಸೆಂಟ್ರಲ್ ವಾಟರ್ ಕಮಿಷನಲ್ಲಿ ಜೂನಿಯರ್ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಈ ರೀತಿ ಡಿಪಾರ್ಟ್ಮೆಂಟ್ ಪೋಸ್ಟ್ ಇದೆ. ಎಷ್ಟಿದೆ ಅಂದರೆ ಟೋಟಲು 20 ಪೋಸ್ಟಸ್ ಇದ್ದಾವೆ. ಪೋಸ್ಟ್ ಎಷ್ಟಿದೆ ಅಂತ ಡೀಟೇಲಾಗಿ ನೋಡೋಣ. ನೆಕ್ಸ್ಟು ರಿಸರ್ವೇಷನ್ ಇರುತ್ತೆ, SC ST ಮತ್ತು OBC ಅವರಿಗೆ ರಿಸರ್ವೇಷನ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ಅಂದರೆ ನೆಕ್ಸ್ಟು ಯಾರು ಎಲಿಜಿಬಲ್ ಅಂದರೆ ಸಿಟಿಜನ್ ಆಫ್ ಇಂಡಿಯಾ. ನಿಮ್ಮದು ಏಜ್ ಲಿಮಿಟ್ ಎಷ್ಟಂದರೆ 1 ಆಗಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು ಏಜ್ ಲಿಮಿಟು. ಡಿಫ್ರೆಂಟ್ ಪೋಸ್ಟ್ಗೆ ಡಿಫ್ರೆಂಟ್ ಏಜ್ ಲಿಮಿಟ್ ಇದೆ, ನೀವು ನೋಡ್ಕೋಬೋದು. ನೋಡಿ, ಸೆಂಟ್ರಲ್ ವಾಟರ್ ಕಮಿಷನ್ಗೆ, ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ 32 ಅಪ್ ಟು 32 ಇಯರು, ಈ ರೀತಿ ಡಿಫ್ರೆಂಟ್ ಪೋಸ್ಟ್ಗೆ ಡಿಫ್ರೆಂಟ್ ಏಜ್ ಲಿಮಿಟ್ ಇದೆ. ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ನಿಮ್ದು ಯಾವ್ಯಾವ ಅಪ್ಲೈ ಮಾಡ್ತಿದ್ರಲ್ಲ ಅವರು ಡೀಟೇಲಾಗಿ ನೋಡ್ಕೊಳ್ಳಿ ಮುಂದೆ ಏಜ್ ಲಿಮಿಟು. ಮತ್ತು ರಿಸರ್ವೇಷನ್ ಕೂಡ ಇರುತ್ತೆ, ಕ್ಯಾಟಗರಿ ರಿಸರ್ವೇಷನ್ ಬೇರೆ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC ST ಅವರಿಗೆ 5 ವರ್ಷ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ ರಿಲ್ಯಾಕ್ಸೇಷನ್ನು. ಇಷ್ಟು ನೀವು ಜಾಸ್ತಿ ಇದನ್ನು 3 ವರ್ಷ ನಿಮಗೆ ಕನ್ಸೆಷನ್ ಇರುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ತಕ್ಕಂತೆ, ನೀವು ಪೋಸ್ಟ್ ತಕ್ಕಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಜೂನಿಯರ್ ಇಂಜಿನಿಯರು ಸಿವಿಲ್, ಸೆಂಟ್ರಲ್ ವಾಟರ್ ಕಮಿಷನಲ್ಲಿ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಅಥವಾ ಡಿಗ್ರಿ ಯಾವುದು ಎರಡು ಇದ್ದರೂ ನಡೆಯುತ್ತೆ. ಮತ್ತು ಫೈನಲ್ ಇಯರ್ದವರು ಅಪ್ಲೈ ಮಾಡ್ಬೋದು. BA ಅವರು, ಡಿಪ್ಲೊಮಾದವರು, ಫೈನಲ್ ಇಯರ್ದವರು ಅಪ್ಲೈ ಮಾಡ್ಬೋದು. ನೀವು ಚೆಕ್ ಮಾಡಿ. ಇದು ಎಲ್ಲ ಪೋಸ್ಟ್ ತಕ್ಕಂತೆ ಮುಂದೆ ಯಾವ್ಯಾವ ಡಿಪಾರ್ಟ್ಮೆಂಟ್ದಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ಲು 3 ಡಿಪಾರ್ಟ್ಮೆಂಟ್ ಅಲೋ ಇದ್ದಾರೆ. ನೆಕ್ಸ್ಟು ಇದೆಲ್ಲ ಪೋಸ್ಟ್ ಡೀಟೇಲಾಗಿ ನೋಡ್ಕೊಳ್ಳಿ. ಡೀಟೇಲಾಗಿ ಇವ್ರು 3 ಅಂತೂ ಎಲ್ಲದಕ್ಕೂ ಅಲೋ ಇರ್ತಾರೆ. ನೆಕ್ಸ್ಟ್ ಏನಂದರೆ ಅಪ್ಲಿಕೇಶನ್ ಫೀಸು 100 ರೂಪೀಸು ಎಲ್ಲರಿಗಿರುತ್ತೆ. ಇದರಲ್ಲಿ ನೀವು ವುಮನ್ ಕ್ಯಾಂಡಿಡೇಟ್ಸ್ಗೆ ಮತ್ತು SC ST ಅವರಿಗೆ ಫ್ರೀ ಇರುತ್ತೆ. ನೀವು ಇದನ್ನು ಆನ್ಲೈನ್ ಮಾಡ್ಬೋದು, ಭೀಮ್ UPI ಇಂದ ಮಾಡ್ಬೋದು, SBI ಚಲನಿಂದ ಮಾಡ್ಬೋದು, ನೆಟ್ ಬ್ಯಾಂಕಿಂದ ಮಾಡ್ಬೋದು, ಯೂಸಿಂಗ್ ವೀಸಾ ಕಾರ್ಡಿಂದ ಕೂಡ ಮಾಡ್ಬೋದು. ಆನ್ಲೈನ್ ಪೇಮೆಂಟು 100 ರೂಪೀಸ್ ಇರುತ್ತೆ. ನೆಕ್ಸ್ಟು ಸೆಂಟರ್ ಆಫ್ ಎಕ್ಸಾಮಿನೇಷನು ನಮ್ಮದು ಯಾವ್ಯಾವ ಸೆಂಟ್ರಲ್ಲಿ ಇರುತ್ತೆ ಅಂದರೆ ಬೆಲ್ಗಾಮು, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಓಕೆ, ಈ ರೀತಿ ಕರ್ನಾಟಕ ಕೇಳಿರೋ ಜನ. ನಮ್ಮದು ಕರ್ನಾಟಕದ ಇಷ್ಟೆಲ್ಲ ಕಡೆ ಇರುತ್ತೆ. ನೆಕ್ಸ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಂತ ನೋಡೋಣ. ನೋಡಿ, ಸ್ಟೇಜಸ್ ಆಫ್ ಎಕ್ಸಾಮು 2 ಸ್ಟೇಜ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಯಾವಾಗಿರುತ್ತೆ ಅಂದರೆ 23/9/2019 27/9/2019 4 ದಿನ ಇರುತ್ತೆ. ಇದರಲ್ಲಿ ನೋಡಿ ಪಾರ್ಟ್ ಎ ಅಂತ ಇರುತ್ತೆ. CVT 1 ಯಾವ ರೀತಿ ಇರುತ್ತೆ ಅಂದರೆ 50 ಮಾರ್ಕ್ಸು ಜನರಲ್ ಇಂಟೆಲಿಜೆನ್ಸು, 50 ಮಾರ್ಕ್ಸು ಜನರಲ್ ಅವೇರ್ನೆಸ್ಸು, ಆಮೇಲೆ ಪಾರ್ಟ್ ಎ ಜನರಲ್ ಇಂಜಿನಿಯರಿಂಗು, ಸಿವಿಲ್ ಆರ್ ಸ್ಟ್ರಕ್ಚರಲ್ಲು, ಜನರಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲು, ಜನರಲ್ ಇಂಜಿನಿಯರ್ ಮೆಕ್ಯಾನಿಕಲ್, ಈ 3ರಲ್ಲಿ ಯಾವುದರ ಒಂದು ಪಾರ್ಟ್ A B C ಅಂತ ಅದು 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಆಮೇಲೆ CBT 2 ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದು ಯಾವ ರೀತಿ ಅಂದರೆ ಓನ್ಲಿ ನಿಮ್ಮದು ಎಲೆಕ್ಟ್ರಿಕಲ್ ಸಬ್ಜೆಕ್ಟು, ಮೆಕ್ಯಾನಿಕಲ್ ಸಬ್ಜೆಕ್ಟು ಮತ್ತು ಸಿವಿಲ್ ಸಬ್ಜೆಕ್ಟ್ ಇರುತ್ತೆ. ಅದು 300 ಮಾರ್ಕ್ಸ್ ಇರುತ್ತೆ, 2 ಅವರ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅದು ಯಾವಾಗ ಅಂದರೆ 29/12/2019 ಇರುತ್ತೆ. 2 ಟೆಸ್ಟ್ ಇರುತ್ತೆ ಟೋಟಲು. ನೆಗೆಟಿವ್ ಮಾರ್ಕ್ಸ್ ಎಷ್ಟು ಅಂದರೆ 0.25 ಮಾರ್ಕ್ಸ್ ಇರುತ್ತೆ. ಓಕೆ, ಇದಿಷ್ಟು ಎಕ್ಸಾಮಿನೇಷನ್ ಡೀಟೇಲು. ಓಕೆ, ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿ, ಯಾಕಂದರೆ ಇದೊಂದು ಪ್ರೆಸ್ಟೀಜಿಯಸ್ ಜಾಬ್ ಇದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.